ವಿಜೇಂದ್ರರ ವಿರುದ್ಧ ರೆಬೆಲ್ಸ್ ಮತ್ತೊಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಇದೆ. ಯತ್ನಾಳ್ ಟೀಮ್ ನಡೆಗೆ ಕಂಗೆಟ್ರ ಬಿವೈ ವಿಜೇಂದ್ರ ಅಂಡ್ ಟೀಮ್. ಹಾಗಾದ್ರೆ ಯಾವ ತರಹದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಲಾಗ್ತಾ ಇದೆ? ರಾಜ್ಯಾಧ್ಯಕ್ಷರ ವಿರುದ್ಧವೇ ಸೆಟ್ಟೆದು ನಿಂತ ರೆಬೆಲ್ಸ್ ಟೀಮ್ ವಿಜೇಂದ್ರಗೆ ಶಾಕ್ ಕೊಡೋದಕ್ಕೆ ರೆಬೆಲ್ಸ್ ರೆಡಿ ಆಗ್ತಾ ಇದೆ. ವಿಜೇಂದ್ರ ವಿರುದ್ಧ ರೆಬೆಲ್ಸ್ ಮತ್ತೊಂದು ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ. ಯತ್ನಾಳ್ ಟೀಮ್ ನಡೆಗೆ ಕಂಗೆಟ್ರ ಹಾಗಾದ್ರೆ ಬಿವೈ ವಿಜೇಂದ್ರ ಅಂಡ್ ಟೀಮ್. ಹಾಗಾದ್ರೆ ರೆಬೆಲ್ಸ್ ಟೀಮ್ ಮಾಡ್ತಾ ಇರುವಂತಹ ಸೂತ್ರಕ್ಕೆ ಭಯಪಡ್ತಾ ವಿಜೇಂದ್ರರ ಟೀಮ್. ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜೇಂದ್ರರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು ಎನ್ನುವಂತಹ ಧಾವಂತ ಮತ್ತು ಜಿದ್ದಿಗೆ ಬಿದ್ದಿರತಕ್ಕಂತಹ ರೆಬೆಲ್ಸ್ ಟೀಮ್ ಆ ಟೀಮಿನ ವಿರುದ್ಧ ಯಾವುದೇ ತರಹದ ಖಾರವಾದ ಪ್ರತಿಕ್ರಿಯೆಯನ್ನು ವಿಜೇಂದ್ರ ಕೊಡ್ತಾ ಇಲ್ಲ. ನಿನ್ನೆಯಷ್ಟೇ ಹೇಳ್ತಾ ಇದ್ರು, ಯತ್ನಾಳ್ ಹೇಳಿದ ಎಲ್ಲ ಹೇಳಿಕೆಗೂ ಉತ್ತರ ಕೊಡೋದಕ್ಕೆ ನನಗೆ ಟೈಮ್ ಇಲ್ಲ, ನಾನು ರಾಜ್ಯದ ಅಧ್ಯಕ್ಷನಾಗಿ ನನಗೆ ಸಮಯವಿಲ್ಲ ಅನಾವಶ್ಯಕ ಮತ್ತು ಅನಗತ್ಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ. ಪ್ರತಿಯೊಂದನ್ನು ಕೂಡ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಸಮಯ ಬಂದಾಗ ಅವಕಾಶ ಬಂದಾಗ ನಾನು ಖಂಡಿತ ಅದಕ್ಕೆಲ್ಲ ಉತ್ತರಿಸ್ತೀನಿ. ಯಾವ ಅರ್ಥದಲ್ಲಿ ಆ ಮಾತನ್ನು ಹೇಳಿದ್ರು ಗೊತ್ತಿಲ್ಲ. ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಭ್ರಷ್ಟಾಚಾರವನ್ನು ನಡೆಸಿದಂತಹ ಒಬ್ಬ ಅಧ್ಯಕ್ಷ ಅಂತೇಳಿ ಯತ್ನಾಳ್ ಆರೋಪ ಮಾಡ್ತಾರೆ. ನನ್ನ ವಿರುದ್ಧ ನೋಟಿಸ್ ಕೊಡೋದಕ್ಕೂ ಕೂಡ ಕಾರಣ ವಿಜೇಂದ್ರ ನನ್ನ ಅಭಿವೃದ್ಧಿಯನ್ನು ಸಹಿಸುತ್ತಿಲ್ಲ ಮತ್ತು ನನ್ನ ರಾಜಕೀಯ ಏಳಿಗೆಗಳನ್ನು ಸಹಿಸ್ತಾ ಇಲ್ಲ. ನನ್ನನ್ನು ಹೇಗಾದರೂ ಮಾಡಿ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ವಿಜೇಂದ್ರ ಹುನ್ನಾರ ಮಾಡಿದ್ದಾರೆ. ಹಾಗಾಗಿ ನಾನು ಯಾರಿಗೂ ಜಗ್ಗುವ ಮಗ ಅಲ್ಲ, ನಾನು ಈ ಹೋರಾಟದಿಂದ ವಿಮುಖನಾಗೋದಿಲ್ಲ, ನನ್ನ ಹೋರಾಟ ಮುಂದುವರಿಯುತ್ತೆ ಅಂಥೇಳಿ ಯತ್ನಾಳ್ ಹೇಳಿದರು. BSY ಬರ್ತ್ಡೇ ದಿನವೇ ಪ್ರತ್ಯೇಕ ಸಮಾವೇಶಕ್ಕೆ ಸಜ್ಜಾಗ್ತಾ ಇದ್ದಾರಾ? ಲಿಂಗಾಯತ ಮುಖಂಡರ ಸಭೆಗೆ ಮುಂದಾದ ಶಾಸಕರು. ಯತ್ನಾಳ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಮಾವೇಶ ಲಿಂಗಾಯತರ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಬಸನಗೌಡ ಪಾಟೀಲ್ ಯತ್ನಾಳ್ ಯತ್ನಕ್ಕೆ ಸೈ ಎನ್ನುತ್ತಾ ಬಿಜೆಪಿ ಹೈಕಮಾಂಡ್. BSY ಬರ್ತ್ಡೇಗೆ ಏನಾದರೂ ಬೇರೆ ತರಹದ ಸಮಾವೇಶವನ್ನು ಮಾಡ್ತಾರಾ? ಯತ್ನಾಳ್ ಟೀಮ್ ಪ್ರತ್ಯೇಕ ಲಿಂಗಾಯತ ಸಮಾವೇಶಕ್ಕೆ ಎಲ್ಲ ತರಹದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಒಂದು ಕಡೆ BSY ಬರ್ತ್ಡೇ ದಿನವೇ ಪ್ರತ್ಯೇಕ ಸಮಾವೇಶಕ್ಕೆ ರೆಬೆಲ್ಸ್ ಸಜ್ಜಾಗ್ತಾ ಇದೆ. ಲಿಂಗಾಯತ ಮುಖಂಡರ ಸಭೆಗೆ ಮುಂದಾದಂತಹ ಶಾಸಕರು, ಯತ್ನಾಳ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಮಾವೇಶ, ಲಿಂಗಾಯತರ ಶಕ್ತಿ ಪ್ರದರ್ಶನಕ್ಕೆ ಮುಂದಾದಂತಹ ಯತ್ನಾಳ್. ನೋಡಿ, ಈ ಹಿಂದೆನೇ ಈ ಸಮಾವೇಶಕ್ಕೆ ಮುನ್ನುಡಿಯನ್ನು ಹಾಡಿತ್ತು ಇದೇ ಯತ್ನಾಳ್ನ ಟೀಮ್. ಆ ಒಂದು ಸಮಾವೇಶಕ್ಕೆ ನೇತೃತ್ವವನ್ನು ಬಸವರಾಜ ಬೊಮ್ಮಾಯಿ ಕೊಡಬೇಕು ಅಂತೇಳಿ ಯತ್ನಾಳ್ ಆಸೆ ಪಟ್ಟಿದ್ರು. ಆದರೆ ಪ್ರತ್ಯೇಕವಾದ ಸಮಾವೇಶಕ್ಕೆ ನನ್ನ ನೇತೃತ್ವ ಖಂಡಿತ ಇರೋದಿಲ್ಲ ಅಂಥೇಳಿ ಬಸವರಾಜ ಬೊಮ್ಮಾಯಿ ಸ್ಪಷ್ಟವಾಗಿ ನೇರವಾಗಿ ಹೇಳಿದರು. BS ಯಡಿಯೂರಪ್ಪರನ್ನು ಎದುರಾಕಿಕೊಂಡ ಒಂದು ಸಮಾವೇಶಕ್ಕೆ ನನ್ನ ನೇತೃತ್ವ ಇರೋದಿಲ್ಲ, ಬಿವೈ ವಿಜೇಂದ್ರರನ್ನು ಎದುರು ಹಾಕಿಕೊಳ್ಳುವಂತಹ ಸಮಾವೇಶಕ್ಕೆ ನನ್ನ ಸಪೋರ್ಟ್ ಇರೋದಿಲ್ಲ. ಯತ್ನಾಳ್ ಏನು ಬೇಕಾದರೂ ಹೇಳಲಿ, ನಾನು ಆ ಸಮಾವೇಶಕ್ಕೆ ಬೆಂಬಲ ಕೊಡೋದಿಲ್ಲ. ಯತ್ನಾಳ್ ಟೀಮ್ನ ತಂತ್ರಗಳಿಗೆ ಬಿವೈ ವಿಜೇಂದ್ರ ಟೀಮ್ ಪ್ರತಿತಂತ್ರ ಕೊಡೋದಕ್ಕೆ ಮುಂದಾಗಿದೆ. ಯತ್ನಾಳ್ಗೆ ಎದುರೇಟು ನೀಡಲು ಮೆಗಾ ಪ್ಲಾನ್ ರೆಡಿ ಆಗ್ತಾ ಇದೆ. ಇದೇ 27ರಂದು ಯಡಿಯೂರಪ್ಪರ ಹುಟ್ಟುಹಬ್ಬದ ದಿನ ಬಹುದೊಡ್ಡ ಸಮಾವೇಶಕ್ಕೆ ಪ್ಲಾನ್ ಆಗಿದೆ. ಬರ್ತ್ಡೇ ಸೋಗಿನಲ್ಲಿ ಸಮಾವೇಶಕ್ಕೆ ಬಿವೈ ವಿಜೇಂದ್ರರ ಪ್ಲಾನ್. ಸಮಾವೇಶ ಮೂಲಕ ಸಂದೇಶ ರವಾನಿಸಲು ಕೂಡ ತಂತ್ರಗಳು ಈಗಾಗಲೇ ಬಿವೈ ವಿಜೇಂದ್ರರಿಂದಲೂ ಕೂಡ ನಡೀತಾ ಇರತಕ್ಕಂತಹದ್ದು. ಯತ್ನಾಳ್ ತನ್ನ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಸಮಾವೇಶದ ಮುಖಾಂತರವಾಗಿ ಬಿವೈ ವಿಜೇಂದ್ರರಿಗೆ ಭಯ ಹುಟ್ಟಿಸುವಂತಹ ಪ್ರಯತ್ನವನ್ನು ಸಮಾವೇಶದ ರೂಪದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದೆ. ಆದರೆ ಆ ಒಂದು ತಂತ್ರಕ್ಕೆ ರಣತಂತ್ರ ಹೂಡೋದಕ್ಕೆ ಬಿವೈ ವಿಜೇಂದ್ರರು ಕೂಡ ಎಲ್ಲ ತರಹದ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆ ಈ ಬಣಬಡಿದಾಟ ಸಮಾವೇಶದ ಮುಖಾಂತರವಾಗಿ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ಳುತ್ತಾ ಎನ್ನುವಂತಹದ್ದು
ಮತ್ತೊಮ್ಮೆ ಧರ್ಮ ಸಂಕಟಕ್ಕೆ ಸಿಲುಕಿದ ಬಿಜೆಪಿ ಹೈಕಮಾಂಡ್. ಯತ್ನಾಳ್ಗೆ ಮತ್ತೊಮ್ಮೆ ವಾರ್ನ್ ಮಾಡಲು ತಂತ್ರ. ಹೈಕಮಾಂಡ್ ಮೂಲಕವೇ ಸಂದೇಶ ರವಾನಿಸಲು ಬಿವೈ ವಿಜೇಂದ್ರ ಸಜ್ಜು. ಆದರೆ ವರಿಷ್ಠರ ಆದೇಶಕ್ಕೆ ತಲೆಬಾಗ್ತಾರ ಯತ್ನಾಳ್. ಒಟ್ಟಾರೆ ಇವರಿಬ್ಬರ ತಂತ್ರ ಪ್ರತಿತಂತ್ರ ಮುಂದೆ ಬೇರೆ ಬೇರೆ ತರಹದ ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತೆ. ಒಟ್ಟಾರೆ ಹೈಕಮಾಂಡ್ ನಾಯಕರಿಗೂ ಕೂಡ ಈ ಒಂದು ಬಣಬಡಿದಾಟ ಯಾವುದೇ ತರಹದಲ್ಲೂ ಕೂಡ ಸಂಧಾನ ಆಗೋದಿಲ್ಲ ಎನ್ನುವಂಥ ಖಾತ್ರಿ ಸಿಕ್ಕಿದಂಗೆ ಕಾಣ್ತಿದೆ. ಒಟ್ಟಾರೆ ಇಬ್ಬರ ಬಣಬಡಿದಾಟ ಸಮಾವೇಶಗಳ ಮುಖಾಂತರ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ಳುತ್ತಾ ಕಾದು ನೋಡೋಣ.